ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗೋರಪು. ಕೆಲವರ ಅಸಹಾಯಕತೆ, ಬಡತನ ಅವರನ್ನು ಯಾವುದೋ ಒಂದು ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಅವರ ಜೀವಕ್ಕೆ ಕುತ್ತು ಬರುವಂತಹ ಸನ್ನಿವೇಶಗಳಿಗೆ ಅವರು ಸಿಲುಕೊಳ್ತಾರೆ. ಅಂತಹದೇ ಒಂದು ಪ್ರಕರಣ ಈಗ ಉತ್ತರ ಪ್ರದೇಶದಿಂದ ವರದಿಯಾಗ್ತಾ ಇದೆ. ಉತ್ತರ ಪ್ರದೇಶದಿಂದ ವರದಿಯಾಗ್ತಿದೆ ಅಂದರೆ ಆ ಮಹಿಳೆ ಮೂಲತಃ ಉತ್ತರ ಪ್ರದೇಶದ ಮಹಿಳೆ, ಆದರೆ ಆಕೆ ತಗಲಾಕೊಂಡಿರೋದು, ಸಿಕ್ಕಾಕೊಂಡಿರೋದು, ಈಗ ಗಲ್ಲು ಶಿಕ್ಷೆಯ ಸನಿಹದಲ್ಲಿ ಇರೋದು ಅಬುಧಾಬಿಯಲ್ಲಿ. UAEಯ ಅಬುಧಾಬಿಯಲ್ಲಿ ಆಕೆಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. 4 ತಿಂಗಳ ಮಗುವನ್ನು ಆಕೆ ಕೊಂದಿದ್ದಾಳೆ, ಅಥವಾ ಆ ಮಗುವಿನ ಸಾವಿಗೆ ಇವಳು ಕಾರಣ ಅನ್ನೋದು. ಯಾರಿದು, ಏನು ಈ ಘಟನೆ ಅನ್ನುವುದನ್ನು ವಿವರವಾಗಿ ನೋಡೋದಾದರೆ, ಆ ಮಹಿಳೆಯ ಹೆಸರು ಶೆಹಜಾದಿ ಖಾನ್ ಅಂತ. ಉತ್ತರ ಪ್ರದೇಶದ ಬಾಂಡಾ ಜಿಲ್ಲೆಯಿಂದ ಆಕೆ ಪಾಪ ಅಬುಧಾಬಿಗೆ ಹೋಗಿರ್ತಾಳೆ, ಅಲ್ಲ ಕಳಿಸಲ್ಪಟ್ಟಿರ್ತಾಳೆ. ಅದು ಕೂಡ ಒಂದು ಕಳ್ಳ ಸಾಗಣೆದಾರನ ಮೂಲಕ ಅಲ್ಲಿ ಹೋಗಿ ತಗಲಾಕೊಂಡಿರೋದು ಅನ್ನೋದನ್ನು ನಾನು ಮುಂದೆ ವಿವರವಾಗಿ ಹೇಳ್ತೀನಿ. ಆಕೆ 33 ವರ್ಷದ ಮಹಿಳೆ. ಪಾಪ ಸಣ್ಣ ವಯಸ್ಸಿನಲ್ಲಿ ಆಕೆಗೆ ಬಿಸಿ ನೀರು ತಾಕಿ, ಬಿಸಿನೀರು ಬಿದ್ದು ಮುಖ ಸ್ವಲ್ಪ ಎಲ್ಲ ಅರ್ಧಂಬರ್ಧ ಸುಟ್ಟು ಹೋಗಿ ಆಕೆಯ ಮುಖ ಸ್ವಲ್ಪ ವಿಕಾರವಾಗಿರುತ್ತೆ. ಪ್ಲಸ್ ಬಡತನ ಬೇರೆ. ಆಕೆ ಒಂದು NGOಗೆ ಕೆಲಸ ಮಾಡ್ತಿರ್ತಾಳೆ. ಕೋವಿಡ್ ಸಂದರ್ಭದಲ್ಲಿ 2019ರಲ್ಲಿ ಒಂದು NGO ಇರುತ್ತೆ ಅಲ್ಲಿ, ರೋಟಿ ಬ್ಯಾಂಕ್ ಆಫ್ ಬಾಂಡಾ ಅನ್ನುವಂತಹ ಒಂದು NGO. ಅಲ್ಲಿ ಆಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬ ಸೋಷಿಯಲ್ ವರ್ಕರ್ ಕಮ್ ಬಿಸ್ನೆಸ್ ಮ್ಯಾನ್ ಉಜೈರ್ ಅನ್ನುವಂತಹ ವ್ಯಕ್ತಿ, ಆಗ್ರಾದ ವ್ಯಕ್ತಿಯ ಜೊತೆ ಪರಿಚಯ ಆಗುತ್ತೆ. ಮೊದಲಿಗೆ ಆಕೆ ಫೇಸ್ಬುಕ್ ಮೂಲಕ ಪರಿಚಯ ಮಾಡ್ಕೊಳ್ತಾರೆ. ಆ ನಂತರ ಅವರು ಮುಖತಃ ಭೇಟಿ ಮಾಡ್ತಾರೆ. ಆ ಕೋವಿಡ್ ಸಂದರ್ಭದಲ್ಲಿ ಆ NGO ಕಾರ್ಯಗಳಲ್ಲಿ ಅವನು ಕೂಡ ತೊಡಗಿಸ್ಕೊಂಡಿರ್ತಾನೆ, ಆಕೆಯು ತೊಡಗಿಸ್ಕೊಂಡಿರ್ತಾಳೆ. ಇದೆಲ್ಲ ಮುಗಿದ ನಂತರ ಆಕೆಗೆ ಅವನು ಒಂದು ಆಸೆಯನ್ನು ತೋರಿಸ್ತಾನೆ. ಆಸೆ ಅಥವಾ ಒಂದು ಯೋಜನೆಯನ್ನು ಕೊಡ್ತಾನೆ. ನಾನು ನಿನಗೆ ಒಳ್ಳೆಯ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಅಬುಧಾಬಿಯಲ್ಲಿ ನನ್ನ ಸಂಬಂಧಿಕರಿದ್ದಾರೆ, ಅಲ್ಲಿಗೆ ಹೋದರೆ ನೀನು ನಿನಗೆ ದುಡಿಯೋದಕ್ಕೆ ಒಳ್ಳೆಯ ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಸಿಗುತ್ತೆ, ಜೊತೆಗೆ ನಿನ್ನ ಮುಖ ಏನು ಸುಟ್ಟಾಗಿದೆಯಲ್ಲ, ಸುಟ್ಟ ಗಾಯಗಳಾಗಿದ್ದಾವಲ್ಲ, ಅದನ್ನು ಸರಿಪಡಿಸಬಹುದು. ಅದಕ್ಕೆ ಅಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನು ಸಹ ಪಡ್ಕೋಬೋದು ನೀನು. ಈ 2 ಕಾರಣಗಳು ಸಾಲದ ನೀನು ಅಲ್ಲಿ ಹೋಗೋದಕ್ಕೆ ಅಂತ ಹೇಳ್ತಾನೆ. ಆ ವಿಚಾರವನ್ನು ಆಕೆ ತನ್ನ ತಂದೆ ಶಬ್ಬೀರ್ ಖಾನ್ ಬಳಿ ಚರ್ಚೆ ಮಾಡಿದಾಗ ಆಕೆಯ ತಂದೆ ಕೂಡ ಆಸೆ ಪಡ್ತಾನೆ. ಮಗಳಿಗೆ ಅಲ್ಲೊಂಚೂರು ಸಂಪಾದನೆ ಆಗುತ್ತೆ, ಪ್ಲಸ್ ಮುಖ ಸರಿ ಹೋಗಬಹುದು, ಸುಟ್ಟು ಹೋಗಿರುವಂತಹ ಮಾರ್ಕುಗಳು ಅಥವಾ ಆ ವಿಕಾರತೆ ಏನಿದೆ ಅದು ಹೋಗಬಹುದು ಅನ್ನುವಂಥದ್ದು ಆತನ ಮನಸ್ಸಲ್ಲಿ ಬರುತ್ತೆ. ಆದರೂ ಸಹ ಹಿಂಜರಿತಾರೆ ಇಬ್ಬರು ಅಪ್ಪ ಮಗಳು. ಇಬ್ಬರನ್ನು ಸಹ ಈ ಉಜೈರ್ ಅನ್ನುವಂತಹ ವ್ಯಕ್ತಿ, ಯಾರು ಸೋಷಿಯಲ್ ವರ್ಕರ್ ಅಂತ ಗುರುತಿಸ್ಕೊಂಡಿರ್ತಾನಲ್ಲ, ಆತ ಕನ್ವಿನ್ಸ್ ಮಾಡ್ತಾನೆ. ಜೊತೆಗೆ ಹೇಳ್ತಾನೆ, ಸರಿ ನೀನು ಅಲ್ಲಿ ಹೋಗು, ವೀಸಾ ಬರೀ 60 ದಿನಗಳಿಗೆ ಮಾತ್ರ, ನಿನಗೆ ಇಷ್ಟ ಆಗಿಲ್ಲ ಅಂದರೆ ವಾಪಸ್ ಬಂದ್ಬಿಡು ಅಂತ. ವಾಪಸ್ ಬರ್ಬೋದು ನೀನು, ವಿಸಿಟರ್ಸ್ ವೀಸಾ ಮೇಲೆ ಹೋಗು ಅಂತ ಹೇಳ್ತಾನೆ. ಸರಿ, ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ ಅಂತ ಅಂದ್ಕೊಂಡು ಆಕೆ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋದ ಮೇಲೆ ಅವಳಿಗೆ ಗೊತ್ತಾಗುವಂಥದ್ದು, ಅವಳಿಗೆ 60 ದಿನ 30 ದಿನದ ವೀಸಾ ಅಲ್ಲ, ತುಂಬ ಲಾಂಗ್ ವೀಸಾ ಸಿಕ್ಕಿದೆ. ಅದು ಸಹ ಕಳ್ಳ ಸಾಗಣೆಯ ಮೂಲಕ ಆಕೆಯನ್ನು ಅಲ್ಲಿಗೆ ಕಳಿಸಲಾಗಿದೆ, ಅನಧಿಕೃತವಾಗಿ ಆಕೆಯನ್ನು ಅಲ್ಲಿಗೆ ಕಳಿಸಲಾಗಿದೆ. ಪ್ಲಸ್ ಅವಳನ್ನು ಒಂದು ಮನೆಯಲ್ಲಿ ಕೆಲಸಕ್ಕೆ ಇಡಲಾಗುತ್ತೆ, ಒಂದು ಮಗುನ ನೋಡ್ಕೊಳ್ಳೋದಕ್ಕೆ ಒಂದು ದಂಪತಿಯ ಮನೆಯಲ್ಲಿ ಕೆಲಸಕ್ಕೆ ಇಡಲಾಗುತ್ತೆ. ಆ ದಂಪತಿಯಿಂದ ಇವನು ಉಜೈರ್ ಅನ್ನುವಂಥ ವ್ಯಕ್ತಿ ದೊಡ್ಡ ಮೊತ್ತವನ್ನು ಪಡ್ಕೊಂಡಿರ್ತಾನೆ. ಅಂದರೆ ಅವಳನ್ನು ಮಾರಾಟ ಮಾಡಿದ್ದಾನೆ, ಬಾಂಡೆಡ್ ಲೇಬರ್ ಆಗಿ ಮಾರಾಟ ಮಾಡಿರ್ತಾರೆ. ಅದು ಆಕೆ ಗೊತ್ತಾಗುತ್ತೆ. ಆದರೂ ಸಹ ಆಕೆ ಏನು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆದರೆ ಒಂದು ಸಮಾಧಾನ ಇರುತ್ತೆ ಅವಳಿಗೆ, ಕನಿಷ್ಠ ಸಂಬಳ ಕೊಡ್ತಾರೆ, ನನ್ನ ಆರೋಗ್ಯ ಏನಾದರೂ ತೋರಿಸ್ಕೋಬೋದಾ, ಮುಖ ಸರಿ ಮಾಡಿಸ್ಕೋಬೋದಾ ಅನ್ನುವಂಥದ್ದು ಇಟ್ಕೊಂಡು ಹೇಗೂ ಬಂದುಬಿಟ್ಟಿದ್ದೀನಿ, ಸಿಕ್ಕಾಕೊಂಡಿದ್ದೀನಿ, ಕೆಲಸ ಮಾಡೋಣ ಅಂತ ಆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ ಒಂದು ಮಗುವನ್ನು ನೋಡ್ಕೊಳ್ಳುವಂತಹ ಕೆಲಸ ಆಕೆದು. ಆದರೆ ದಿಢೀರಂತ ಆ ಮಗು ತೀರಿ ಹೋಗುತ್ತೆ. ಆಕೆ ಹೇಳೋ ಪ್ರಕಾರ ಆ ಮಗುವಿಗೆ ಅವತ್ತೊಂದು ವ್ಯಾಕ್ಸಿನ್ ಕೊಡಲಾಗಿತ್ತು, ತೀವ್ರ ಜ್ವರ ಇತ್ತು, ಆ ಕಾರಣಕ್ಕೆ ಅವಳು ಸತ್ತು ಹೋಯಿತು ಆ ಮಗು ಅಂತ ಆಕೆ ಪೊಲೀಸರಿಗೆ, ಅಲ್ಲಿನ ಪೊಲೀಸರು, ಅಬುಧಾಬಿ ಪೊಲೀಸರಿಗೆ ಹೇಳಿರುವಂಥ ಮಾತು. ಆದರೆ ಅಲ್ಲಿ ಆ ಪೋಷಕರು ಪ್ಲಸ್ ಅಬುಧಾಬಿ ಪೊಲೀಸರು ಹೇಳುವಂಥದ್ದು, ಈಕೆ ನಿರ್ಲಕ್ಷ್ಯದ ಕಾರಣಕ್ಕೆ ಮಗು ತೀರಿ ಹೋಗಿದೆ. ಹಾಗಾಗಿ ಅವಳಿಗೆ
ಶಿಕ್ಷೆ ವಿಧಿಸಬೇಕು ಅಂತ ಮರಣದಂಡನೆಯನ್ನು ಕೊಡ್ತಾರೆ. ಮರಣದಂಡನೆ ಕೊಟ್ಟ ನಂತರ ಆ ವಿಚಾರ ತಂದೆಗೆ ಗೊತ್ತಾಗತ್ತೆ. ತಂದೆ ಸುಮಾರು 1.5 ವರ್ಷದಿಂದ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಯೋಗಿ ಆದಿತ್ಯನಾಥ್ ಪ್ರತಿಯೊಬ್ಬರಲ್ಲೂ ಸಹ ಮನವಿ ಮಾಡ್ಕೊಳ್ತಾನೆ ಬರ್ತಿದ್ದಾರೆ. ಆದರೆ ಈಗ ಮೊನ್ನೆ 3 ದಿನಗಳ ಹಿಂದೆ ಮಗಳಿಂದ ಒಂದು ಫೋನ್ ಕಾಲ್ ಬರುತ್ತೆ. ಮಗಳು ಶಹಜಾದಿ ಖಾನ್ ಫೋನ್ ಕಾಲ್ ಮಾಡಿ ಅಪ್ಪನ ಹತ್ರ ಅಳ್ತಾಳೆ. ಅಬ್ಬು, ಇದು ನನ್ನ ಕೊನೆಯ ಕರೆ ಆಗಬಹುದು. ನನ್ನನ್ನು ಈಗ ಸಪ್ರೇಟ್ ಬ್ಯಾರಕ್ಕಲ್ಲಿ ಶಿಫ್ಟ್ ಮಾಡಿದ್ದಾರೆ. ಒಂದೇ ಒಂದು ಫೋನ್ ಕಾಲ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನಿನಗೆ ಫೋನ್ ಮಾಡಿಸಿದ್ದಾರೆ. ನನ್ನನ್ನು ಗಲ್ಲಿಗೆ ಏರಿಸಬೇಕು ಅಂತ ಇಲ್ಲಿ ನಿರ್ಧರಿಸಿದ್ದಾರೆ ಅಂತ ಇಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಅಂತ ಕಣ್ಣೀರು ಹಾಕ್ತಾಳೆ. ಅದು ದೊಡ್ಡ ಸುದ್ದಿ ಆಗತ್ತೆ. ಆ ನಂತರ ಅಬುಧಾಬಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಅಧಿಕಾರಿಗಳೇನಿದ್ದಾರೆ ಅವರು ಕಾಂಟ್ಯಾಕ್ಟ್ ಮಾಡಿದಾರಂತೆ. ಈಗ ಬರ್ತಾ ಇರುವಂತಹ ಸುದ್ದಿಗಳದು. ಆ ಶಿಕ್ಷೆಯನ್ನು ಸದ್ಯಕ್ಕೆ ಜಾರಿ ಮಾಡೋದಿಲ್ಲ. ಯಾಕಂದರೆ ಅಪೀಲ್ ಮಾಡಿದ್ದೀವಿ, ನಾವು ಮೇಲ್ಮನವಿಯನ್ನು ಸಲ್ಲಿಸಿದ್ದೀವಿ, ಭಾರತದ ಕೌನ್ಸಿಲೇಟ್ ಮೂಲಕ ಸಲ್ಲಿಸಿದ್ದೀವಿ. ಅದು ಪರಿಗಣನೆಗೆ ಬರುತ್ತಂತ ಕಾಯಬೇಕು. ಅಲ್ಲಿಯವರೆಗೆ ಆಕೆಗೆ ಗಲ್ಲಾಗೋದಿಲ್ಲ. ಆದರೆ ಗಲ್ಲು ಶಿಕ್ಷೆ ತಪ್ಪಿಲ್ಲ ಅನ್ನುವಂತಹ ಮಾಹಿತಿಯನ್ನು ಅಲ್ಲಿ ಈಗ ಕೊಡ್ತಾ ಇದ್ದಾರೆ. ಇದು ಪಾಪ ಬಡತನದ ಕಾರಣಕ್ಕೆ ಹೊಟ್ಟೆಪಾಡಿಗೆ 4 ಕಾಸು ಬರುತ್ತೆ. ತನಗಾಗಿರುವಂತಹ ಗಾಯಗಳು ಮಾಸಿ ಮುಖ ಒಂಚೂರು ಸರಿ ಹೋಗುತ್ತೆ, ಜೀವನ ರೂಪಿಸ್ಕೊಳ್ಬಹುದು ಅಂತ ಆಸೆಪಟ್ಟಂತಹ ಒಂದು ಯುವತಿಯ ದಾರುಣವಾದಂಥ ಕತೆ ನಿಮಗೆಲ್ರಿಗೂ ಗೊತ್ತೇ ಇದೆ. ನಿಮಿಷ ಪ್ರಿಯ ಅನ್ನುವಂತಹ ಕೇರಳದ ನರ್ಸ್ ಯೆಮೆನ್ನಲ್ಲಿ ಮರಣದಂಡನೆ ದವಡೆಯಲ್ಲಿರೋದು. ಅದ್ರ ಬಗ್ಗೆಯೂ ಕೂಡ ನಮ್ಮದೇ ಚಾನಲ್ನಲ್ಲಿ ಸುದ್ದಿಯನ್ನು 2 ಬಾರಿ ಮಾಡಿದ್ದೆ. ಆಕೆಯದು ಸಹ ಆಲ್ಮೋಸ್ಟ್ ಇದೇ ಪರಿಸ್ಥಿತಿ. ಮೋಸದ ಹಾದಿಯಲ್ಲಿ ಅಲ್ಲಿ ಸಿಕ್ಕಾಕೊಳ್ತಾಳೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಏನೋ ಮಾಡೋಕ್ಕೆ ಹೋಗಿ ಸಿಕ್ಕಾಕೊಳ್ತಾಳೆ. ವಿವರಗಳನ್ನು ನೀವು ನನ್ನ ಟೈಮ್ ಲೈನ್ನಲ್ಲಿ ಹೋಗಿ ನಮ್ಮ ಚಾನಲ್ನಲ್ಲಿ ಯೆಮೆನ್ ಅಥವಾ ಕೇರಳ ನರ್ಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಅಥವಾ ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅದನ್ನು ಸಹ ನೋಡಬಹುದು. ಯಾವೆಲ್ಲ ರೀತಿಯಲ್ಲಿ ನಮ್ಮ ಬಡತನ, ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಸಂಕಷ್ಟಕ್ಕೆ ನೂಗ್ತವೆ ಅನ್ನೋದಕ್ಕೆ ಇದೆಲ್ಲವೂ ಸಹ ಒಂದು ಉದಾಹರಣೆ ಅಷ್ಟೇ. ನೋಡೋಣ ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಅಲ್ಲಿ ಏನು ಮಾಡಬಹುದು. ಭಾರತದ ಸರ್ಕಾರದ ಮೂಲಕ ಏನಾದರೂ ಮನವಿಗಳು ಹೋಗ್ತವ? UAE ಸರ್ಕಾರ, ಅಬುಧಾಬಿ ಸರ್ಕಾರ ಇದಕ್ಕೇನಾದರೂ ಸ್ವಲ್ಪ ಕ್ಷಮಾದಾನ ನೀಡುವಂತಹದ್ದು ಅಥವಾ ಬೇರೆ ಯಾವುದಾದ್ರೂ ಮಾರ್ಗಗಳಲ್ಲಿ ಈ ಮಹಿಳೆ ಉತ್ತರ ಪ್ರದೇಶದ ಶಹಜಾದಿ ಖಾನ್ಗೆ ಬದುಕೋದಕ್ಕೆ ಮತ್ತೊಂದು ಅವಕಾಶ ಸಿಗುತ್ತಾ ಅಂತ ಕಾದು ನೋಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.